ಇಂದಿನ ಕಾಲದಲ್ಲಿ ದೀರ್ಘಕಾಲದವರೆಗೆ ಲೈಂಗಿಕ ಚಟುವಟಿಕೆಯನ್ನ ಆನಂದಿಸಲು ಮ್ಯಾನ್ಫೋರ್ಸ್ ಔಷಧಿಯನ್ನ ಬಳಸುವ ಅನೇಕ ಪುರುಷರು ಇದ್ದಾರೆ. ಇದನ್ನ ವೈದ್ಯರ ಸಲಹೆ ಮೇರೆಗೆ ಬಳಸಬೇಕು. ಯಾಕಂದ್ರೆ ಇದರ ಮೂಲ ಉದ್ದೇಶ ನಿಮಿರುವಿಕೆಯ ಅಪಸಾಮ್ಯ ಕ್ರಿಯೆಗೆ ಚಿಕಿತ್ಸೆ ನೀಡುವುದು ಮಾನವ ಶಕ್ತಿಯ ಮುಖ್ಯ ಉದ್ದೇಶವಾಗಿದೆ. ಈ ಔಷಧಿಯು ಶಿಶ್ನಕ್ಕೆ ರಕ್ತ ಪರಿಚಲನೆಯನ್ನ ಹೆಚ್ಚಿಸುವ ಮೂಲಕ ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆಗೆ ಸಹಾಯ ಮಾಡುತ್ತೆ. ಲೈಂಗಿಕ ಪ್ರಚೋದನೆಯ ನಂತರವೇ ಇದನ್ನ ಪರಿಣಾಮಕಾರಿ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ವೈದ್ಯರ ಸಲಹೆಯಂತೆಯೇ ಇದನ್ನ ತೆಗೆದುಕೊಳ್ಳಬೇಕು. ಅಡ್ಡ ಪರಿಣಾಮಗಳು: ಮ್ಯಾನ್ಫೋರ್ಸ್ ಬಳಕೆಯು ತಲೆನೋವು, ತಲೆ ತಿರುಗುವಿಕೆ, ಮಸುಕಾದ ದೃಷ್ಟಿಯು, ವಾಕರಿಕೆ ಅಥವಾ ಹೊಟ್ಟೆ ನೋವಿನಂತಹ ಕೆಲವು ಸಾಮಾನ್ಯ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು. ಕೆಲವು ಸಂದರ್ಭಗಳಲ್ಲಿ ರಕ್ತದೊತ್ತಡದ ಕುಸಿತ ಅಥವಾ ಹೃದಯ ಸಮಸ್ಯೆಗಳಂತಹ ಗಂಭೀರ ಅಡ್ಡ ಪರಿಣಾಮಗಳು ಸಂಭವಿಸಬಹುದು. ಡೋಸೇಜ್: ಮ್ಯಾನ್ಫೋರ್ಸ್ನ ಸಾಮಾನ್ಯ ಡೋಸ್ 50 ಮಿಲಿಗ್ರಾಂ. ಇದನ್ನ ಲೈಂಗಿಕ ಸಂಭೋಗಕ್ಕೆ 30 ನಿಮಿಷಗಳಿಂದ 1 ಗಂಟೆಯವರೆಗೆ ತೆಗೆದುಕೊಳ್ಳಲಾಗುತ್ತೆ. ವೈದ್ಯರ ಸಲಹೆ ಇಲ್ಲದೆ ಹೆಚ್ಚು ಅಥವಾ ಕಡಿಮೆ ತೆಗೆದುಕೊಳ್ಳಬೇಡಿ. ನೈಸರ್ಗಿಕ ಪ್ರಚೋದನೆ ಅಗತ್ಯ. ಪುರುಷನು ಲೈಂಗಿಕವಾಗಿ ಪ್ರಚೋದಿಸಿದಾಗ ಮಾತ್ರ ಮಾನವ ಶಕ್ತಿ ಪರಿಣಾಮಕಾರಿಯಾಗಿರುತ್ತೆ. ಈ ಔಷಧವು ತಾನಾಗಿಯೇ ಕೆಲಸ ಮಾಡುವುದಿಲ್ಲ, ಆದರೆ ಪ್ರಚೋದನೆಯೊಂದಿಗೆ ಶಿಶ್ನಕ್ಕೆ ರಕ್ತದ ಹರಿವನ್ನ ಹೆಚ್ಚಿಸುತ್ತೆ. ಆಲ್ಕೋಹಾಲ್ ಮತ್ತು ಹೆಚ್ಚಿನ ಕೊಬ್ಬಿನ ಊಟವನ್ನ ತಪ್ಪಿಸಿ. ಆಲ್ಕೋಹಾಲ್ ಮತ್ತು ಹೆಚ್ಚಿನ ಊಟದೊಂದಿಗೆ ಸೇವಿಸುವುದು ಅದರ ಪರಿಣಾಮವನ್ನ ಕಡಿಮೆ ಮಾಡುತ್ತೆ. ಈ ವಿಷಯಗಳು ಔಷಧದ ಪರಿಣಾಮಕಾರಿತ್ವವನ್ನ ಕಡಿಮೆ ಮಾಡಬಹುದು ಮತ್ತು ಅಡ್ಡ ಪರಿಣಾಮಗಳನ್ನು ಸಹ ಹೆಚ್ಚಿಸಬಹುದು. ಇತರ ಔಷಧಗಳೊಂದಿಗಿನ ಪರಸ್ಪರ ಕ್ರಿಯೆ: ಇತರ ಔಷಧಿಗಳೊಂದಿಗಿನ, ವಿಶೇಷವಾಗಿ ನೈಟ್ರೋಟಿಟ್ಗಳು ಮತ್ತು ಕೆಲವು ಅಧಿಕ ರಕ್ತದೊತ್ತಡದ ಔಷಧಿಗಳೊಂದಿಗೆ ಮಾನವ ಶಕ್ತಿಯನ್ನ ತೆಗೆದುಕೊಳ್ಳುವುದು ಅಪಾಯಕಾರಿ. ಈ ಔಷಧಿಗಳೊಂದಿಗೆ ಮಾನವ ಶಕ್ತಿಯನ್ನ ತೆಗೆದುಕೊಳ್ಳುವುದು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಹೃದಯ ಸಮಸ್ಯೆ ಇರುವವರಿಗೆ ಅಪಾಯ: ಹೃದಯ ರಕ್ತನಾಳದ ಕಾಯಿಲೆಗಳಿಂದ ಬಳಲುತ್ತಿರುವ ಜನರು ಎಚ್ಚರಿಕೆಯಿಂದ ಮ್ಯಾನ್ಫೋರ್ಸ್ ತೆಗೆದುಕೊಳ್ಳಬೇಕು. ಈ ಔಷಧಿಯು ರಕ್ತದೊತ್ತಡದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಒಬ್ಬ ವ್ಯಕ್ತಿಗೆ ಹೃದಯದ ಸಮಸ್ಯೆಗಳಿದ್ರೆ ವೈದ್ಯರನ್ನ ಸಂಪರ್ಕಿಸಬೇಕು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.